लोकनिर्माण विभागाच्या माध्यमातून संकेश्वर नगरपालिकेत 18 कोटी रुपयांच्या रस्त्यांच्या विकास कामांसाठी निधी मंजूर करण्यात आलाय। या संदर्भात संकेश्वर नगरपालिकेचे सदस्य जयप्रकाश करजगी म्हणाले, हुक्केरी मतदारसंघाचे आमदार म्हणतात की हमी योजनांमुळे विकास कार्य ठप्प होत आहे, पण ही विधाने सत्याला धरून नाहीत। ಸಂಕೇಶ್ವರದ ನಗರದಲ್ಲಿ ಲೋಕೋಪಯೋಗ ಖಾತೆಯಿಂದ ಕರ್ನಾಟಕ ಸರ್ಕಾರವು ಸುಮಾರು 2 ಕಿಲೋಮೀಟರ್ ನಮ್ಮ ನಿರ್ಸೋಶಿಯ ಕ್ರಾಸ್ ಮಸೀದಿಯಿಂದ 2 ಕಿಲೋಮೀಟರ್ ರಸ್ತೆಯನ್ನು ಸರ್ಕಾರ ನಿರ್ಮಾಣ ಮಾಡುವುದಾಗಿ ನಿಶ್ಚಯಿಸಿದ್ದು ಸುಮಾರು 10 ಕೋಟಿ ಅನುದಾನವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ। ಅದೇ ರೀತಿ HSDP ಅಂದರೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಫಂಡ್ ವತಿಯಿಂದ 10 ಕೋಟಿ ಸ್ಯಾಂಕ್ಷನ್ ಆಗಿದೆ। ಅದೇ ರೀತಿ NHDP ಅಲ್ಲಿ 4 ಕೋಟಿ, ನಮ್ಮ SD ಹೈಸ್ಕೂಲ್ ರೋಡದಿಂದ ಮತ್ತು ಹುಕ್ಕೇರಿ ರೋಡಕ್ಕೆ 4 ಕೋಟಿ, ಈ ಥರ ಒಟ್ಟಾರೆ 18 ಕೋಟಿ ಫಂಡವನ್ನು ನಮ್ಮ ಸರ್ಕಾರ ಇವತ್ತು ಬಿಡುಗಡೆ ಮಾಡಿ ಒಂದು ಕಾರ್ಯವನ್ನು ನಡೆದಿದೆ ಅಂತ ವಿರೋಧ ಪಕ್ಷದವರಿಗೆ ಮತ್ತು ಜನರಿಗೆ ತಿಳಿಸಲಿಕ್ಕೆ ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ। ಅದ ಜನರಿಗೆ ಒಂದು ತಪ್ಪು ಕಲ್ಪನೆ ಅಥವಾ ವಿರೋಧ ಪಕ್ಷದವರ ಒಂದು ಅಪಪ್ರಚಾರ ಏನಂತಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬರೀ ಗ್ಯಾರಂಟಿಗಳನ್ನ ಹೇಳ್ತಾ ಇದೆ, ಅದರ ಕಾರಣದಿಂದ ಕಾರ್ಯವನ್ನ ಯಾವುದೇ ಡೆವಲಪ್ಮೆಂಟ್ ಕಾರ್ಯ ಆಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ। ಆದರೆ ಈ 18 ಕೋಟಿ ಸಂಕೇಶ್ವರಕ್ಕೆ ಮತ್ತು ಇನ್ನೂ ಅನೇಕ ಫಂಡ್ಗಳನ್ನ ನಮ್ಮ ಹುಕ್ಕೇರಿ ಕ್ಷೇತ್ರಕ್ಕೆ ಕೊಟ್ಟು ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಇವನ್ನ ಈ ನಮ್ಮ ಡೆव्हलपमेंट ಮಾಡ್ತಾ इದ್ದಾರೆ ಅಂತ ಹೇಳಿಕೆ इच्छा पडते। विरोधी पक्ष राज्य सरकारवर हमी योजनांबाबत आरोप करत आहे, मात्र सरकार विकास कामांसाठी आवश्यक निधी देत आहे असे त्यांनी स्पष्ट केले। सचिन कांबळे, KMM मराठी, हुक्केरी।